1962ರಲ್ಲಿ 3 ಜನ ಕೈದಿಗಳು ಅಮೆರಿಕದಲ್ಲಿರೋ ವರ್ಲ್ಡ್ಸ್ ಮೋಸ್ಟ್ ಸೆಕ್ಯೂರೆಸ್ಟ್ ಜೈಲ್ ಆಗಿರೋ ಅಲ್ಕಟ್ರಾಸ್ ಇಂದ ಎಸ್ಕೇಪ್ ಆಗಿರೋ ಕಥೆ ಇದು. ಅದೊಂದು ನಾರ್ಮಲ್ ಜೈಲ್ ಆಗಿರಲಿಲ್ಲ, ಒಂದು ಐಸ್ಲ್ಯಾಂಡ್ ನ ಕಂಪ್ಲೀಟ್ ಒಂದು ಪ್ರಿಸನ್ ಆಗಿ ಕನ್ವರ್ಟ್ ಮಾಡಿರ್ತಾರೆ. ಸುಮಾರು 6 ತಿಂಗಳು ಟೈಮ್ ತಗೊಂಡು ಒಂದು ಮೈಂಡ್ ಬ್ಲೋಯಿಂಗ್ ಪ್ಲಾನ್ ನ ರೆಡಿ ಮಾಡ್ತಾರೆ. ಇವರ ಈ ಮಾಸ್ಟರ್ ಪ್ಲಾನ್ ನ 3 ತರ ಸೆಗ್ರಿಗೇಟ್ ಮಾಡ್ತಾರೆ. ಮೊದಲನೇದು, ಇಲ್ಲಿಂದ ಆಚೆ ಹೋಗೋದು ಹೇಗೆ. ಎರಡನೇದು, ಆಚೆ ಹೋದ್ಮೇಲೆ ಸಮುದ್ರ ದಾಟೋದು ಹೇಗೆ. ಮೂರನೇದು, ನಾವು ಸಮುದ್ರ ದಾಟಬೇಕಾದ್ರೆ ಇನ್ ಕೇಸ್ ಯಾರಾದ್ರೂ ನಮ್ಮನ್ನ ನೋಡಿದ್ರೆ. ಮೂರನೇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಏನಕ್ಕೆ ಅಂದ್ರೆ ಈ ಜೈಲ್ ರೂಲ್ ಪ್ರಕಾರ ಯಾರಾದ್ರೂ ತಪ್ಪಿಸ್ಕೊಳ್ಳೋದಕ್ಕೆ ಹೋದ್ರೆ ಅವ್ರಿಗೆ ಶೂಟ್ ಅಟ್ ಸೈಟ್ ಆರ್ಡರ್ ಇತ್ತು. ಇವರ ಮಾಸ್ಟರ್ ಪ್ಲಾನ್ ಇದಾಗಿತ್ತು. ವಾಚ್ ಟವರ್ 4 ಹತ್ರ ಒಂದು ಮ್ಯಾನ್ಹೋಲ್ ಮಾಡಿ ಅಲ್ಲಿಂದ ಆಚೆ ಹೋಗೋದು. ಆಚೆ ಹೋದ್ಮೇಲೆ ಸಮುದ್ರ ದಾಟೋದಕ್ಕೆ ಅಂತ ಅಲ್ಲಿದ್ದ 50 ರೈನ್ ಕೋಟ್ಸ್ ನ ಕದ್ದು ಒಂದು ಬೋಟ್ ನ ರೆಡಿ ಮಾಡಿರ್ತಾರೆ. ಬೋಟ್ ಅಲ್ಲಿ ಸಮುದ್ರ ದಾಟುವಾಗ ಗಾರ್ಡ್ಸ್ ಇವ್ರನ್ನ ನೋಡಿದ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಪ್ಲಾನ್ ಮಾಡ್ತಾರೆ. ಆ ದಿನ ಅಂದ್ರೆ 1962 ಜೂನ್ 11ನೇ ತಾರೀಕು ಆ ಜೈಲಲ್ಲಿ ಒಂದು ಈವೆಂಟ್ ಇರುತ್ತೆ. ಆ ಈವೆಂಟ್ ಗೆ ಬರ್ತಿರೋ ಪ್ರತಿಯೊಬ್ರು ಬ್ಲೂ ಕಲರ್ ಯೂನಿಫಾರ್ಮ್ ಇರ್ತಾರೆ. ಮತ್ತೆ ಅವ್ರು ಬರ್ತಿರೋ ಬೋಟ್ ಬ್ಲೂ ಕಲರ್ ಆಗಿರುತ್ತೆ. ಅದಕ್ಕೋಸ್ಕರ ಇವರು ಜೈಲಿಂದ ಮುಂಚೆನೆ ಒಂದು ಬ್ಲೂ ಕಲರ್ ಸ್ಪ್ರೇ ಬಾಟಲ್ ನ ಕದ್ದು ಸ್ಪ್ರೇ ಮಾಡ್ಕೊಂಡಿರ್ತಾರೆ. ಮತ್ತೆ ಸೆಲ್ಲಲ್ಲಿರೋ ತಮ್ಮ ಬೆಡ್ ಖಾಲಿ ಕಾಣಬಾರ್ದು ಅಂತ ಸೋಪ್ ಇಂದ ತಮ್ಮ ಫೇಸ್ ನ ಕ್ಲೇ ಮಾಡಿ ಅದಕ್ಕೆ ಒಂದು ಬೆಡ್ಶೀಟ್ ಮುಚ್ಚಿ ಒಬ್ರು ಮಲಗಿರೋ ತರ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈ ಕೇಸ್ ನ ಅಮೆರಿಕನ್ ಪೊಲೀಸ್ ಸುಮಾರು 17 ವರ್ಷ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಆದ್ರೆ ಕೈದಿಗಳು ಸಿಗದೆ ಈ ಕೇಸ್ ಕ್ಲೋಸ್ ಆಗೋಗುತ್ತೆ. ಈ 3 ಮಹಾನ್ ಭಾವರ ಹೆಸರು ಫ್ರಾಂಕ್ ಮಾರಿಸ್, ಜಾನ್ ಇಂಗ್ಲೆಂಡ್ ಮತ್ತೆ ಕ್ಲಾರಿಸ್ ಇಂಗ್ಲೆಂಡ್.